ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ರಾಧಾ ಅವ್ರೆ. ಧ್ರುವ ಅವ್ರೆ, ಮೈನಾ ಮಾತಾಡೋದನ್ನೆಲ್ಲ ದಯವಿಟ್ಟು ಮನ್ಸಲ್ಲಿ ಇಟ್ಕೋಬೇಡಿ. ಅವಳ ಬಾಯಿ ಮಾತಲ್ಲಿ ಏನೇ ಹೇಳ್ಬೋದು. ಅವಳ ಮನ್ಸು ತುಂಬಾ ನೀವೇ ಇದ್ದೀರಾ. ನಿಮ್ಮಿಂದ ಎಲ್ ದೂರ ಆಗ್ಬಿಡ್ತಾಳೋ ಅನ್ನೋ ಭಯ ಅವಳಿಗಷ್ಟೇ. ಅವಳು ತುಂಬಾ ಸಂಕಟ ಪಡ್ತಾವಳೆ. ಅವಳ ಅಕ್ಕನಾಗಿ ಅವಳ ಮುಖದಲ್ಲಿ ಅವಳ ಮನ್ಸಲ್ಲಿ ಏನ್ ನಡೀತೈತೆ ಅಂತ ನನಗ ಅರ್ಥ ಆಗೈತೆ. ಅವಳು ನಿಮ್ಮನ್ನ ಎಷ್ಟ್ ಪ್ರೀತಿ ಮಾಡ್ತಾಳೆ ಅಂತ ಅವಳ ಆಚೆ ತೋರಿಸ್ಕತಿಲ್ಲ ಅಷ್ಟೆ. ನಿಮ್ಮನ್ ಬಿಟ್ರೆ ಬೇರೆ ಯಾರನ್ನೂ ನಿಮ್ಮ ಜಾಗದಲ್ಲಿ ಅವಳು ನೋಡಲ್ಲ. ಮೈನನ್ ಜೀವನದಲ್ಲಿ ನೀವಿಲ್ಲ ಅಂತ ಅನ್ಕೋಬೇಡಿ. ಮೈನನ್ ಜೀವನನೇ ನೀವು. ಅವಳು ಹುಟ್ಟಿರೋದು ನಿಮಗೋಸ್ಕರ. ನೀವಿಬ್ರು ಸಂತೋಷವಾಗಿ ಸುಖವಾಗಿ ಬದುಕ್ತೀರ ಅಂತ ನನಗ್ ನಂಬಿಕೆ ಐತೆ. ಹಾಗಾಗ್ಬಿಟ್ರೆ ಈ ಪ್ರಪಂಚದಲ್ಲಿ ನನ್ನಷ್ಟು ಸಂತೋಷವಾಗಿರೋ ವ್ಯಕ್ತಿ ಯಾರೂ ಇರಲ್ಲ. ಧ್ರುವ ಅವ್ರೆ, ನೀವ್ ಹೇಳ್ದಂಗೆ ಬೈರಂಗ್ ಪ್ರಜ್ಞೆ ಬಂದು ಮೈನನ್ ಈ ಸ್ಥಿತಿಗೆ ಕಾರಣ ಯಾರು ಅಂತ ಗೊತ್ತಾಯ್ತು ಅಂತ ಅನ್ಕೊಳ್ಳಿ. ಆಗ ಮೈನಂಗೂ ಮಗು ಆಗತ್ತೆ. ಮಗು ಆಗೋದ್ಮೇಲೆ ನಿಮ್ಮಮ್ಮ ಅವಳನ್ನ ಒಪ್ಕೊಳ್ದೆ ಹೋದ್ರೆ ನೀವಾಗ ಏನ್ ಮಾಡ್ತೀರಾ? ನಮ್ಮಮ್ಮ ಮಾತ್ರ ಅಲ್ಲ, ಆ ದೇವ್ರು ಬಂದು ನನ್ಗೆ ಹೇಳಿದ್ರು ಮೈನಾ ಮತ್ತೆ ಅವ್ರಿಗೆ ಹುಟ್ಟೋ ಮಗು ಅವರಿಬ್ರನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಮೈನಾ ಒಂದು ಮಗು ಇದ್ದ ಹಾಗೆ, ಅವ್ರಿಗೆ ಹುಟ್ಟೋ ಮಗುನ್ ಕೂಡ ನಾನು ನನ್ನ ಮಗು ತರ ಸಾಕ್ತೀನಿ. ಅವರಿಬ್ರು ನನಗೆ ಮಕ್ಕಳ ತರನೇ. ಅವರಿಬ್ರು ನನಗೆ ಸ್ವಂತ. ನಿಮ್ ತರ ಒಳ್ಳೆ ಹುಡುಗ ಸಿಗಕ್ಕೆ ನಮ್ಮ ಮೈನಾ ತುಂಬಾ ಪುಣ್ಯ ಮಾಡೋಳೆ. ನನಗ್ ಚೆನ್ನಾಗ್ ಗೊತ್ತೈತೆ ನೀವಿಬ್ರು ಸುಖವಾಗಿರ್ತೀರ. ಆ ಭಗವಂತ ನಿಮ್ಮಿಬ್ಬರನ್ನು ಒಂದ್ ಮಾಡೇ ಮಾಡ್ತಾನೆ. ನೀವಿಬ್ರು ಚೆನ್ನಾಗಿರ್ತೀರ, ಚೆನ್ನಾಗಿರ್ಬೇಕು. ಸರಿ ರಾಧಾ ಅವ್ರೆ, ಮೈನಾ ಅವ್ರನ್ನ ಜೋಪಾನವಾಗಿ ನೋಡ್ಕೊಳ್ಳಿ. ನಾನು ಬರ್ತೀನಿ. ಹುಷಾರು. ದೂರ ದೂರಾನೆ ಯಾಕೆ ನಿಂತೇನಿ, ಮೌನದಲ್ಲೇ ನೀ ಮಾತನಾಡೇನಿ. ದಾರಿ ಮಧ್ಯೇನೆ ಕತ್ತಲಾದಾಗ ತರವನ್ನು ನೀಡುತ್ತ ಕಣ್ಣಲಿ ಉತ್ಸಾಹವನ್ನು ತುಂಬು ನೀ ನನ್ನಲ್ಲಿ. ಸಾಂತ್ವನ ನೀಡಿದ ಈ ಹುಚ್ಚು ಸಂತೆಲಿ ಈ ನಿನ್ನ ಪ್ರೀತಿಯೊಂದೇ ನನ್ನ ಸಂಜೀವಿನಿ.